Hey guys, welcome back to our YouTube channel. We are back with another video that is ಟಾಪಿಕ್ ಇವತ್ತೇನು ಇಲ್ಲ ಡೈಲಿ ಒಂದು 7 o'clock 7 PM ನೈಟ್ ಇಂದ ಹಿಡಿದು ಮಲಗಕ್ಕೆ ಹೋಗೋವರೆಗೂ ಇರೋಂತ ರೂಟೀನ್ ಡೈಲಿ ಬ್ಲಾಗ್ ತರ ಅಂದ್ರೆ ನೀವು ಕೇಳ್ತಾ ಇದ್ರಿ ಡೈಲಿ ಬ್ಲಾಗ್ ಮಾಡಿ ಅಂತ ಸೊ ಆತರ ಟ್ರೈ ಮಾಡೋಣ ಅಂತ ಹೋಗ್ತಾ ಇದೀವಿ ಬಿಕಾಸ್ ನಮ್ಗೆ ಯೂಸ್ ಅಪ್ ಆಗಿಲ್ಲ ಡೈಲಿ ಬ್ಲಾಗ್ ಸೊ ಟ್ರೈ ಮಾಡೋಣ ಇವತ್ತು ಅನ್ನೋದು ಒಂದು ಟ್ರೈ ಮಾಡಕ್ ಹೋಗ್ತಾ ಇದೀವಿ ಅಷ್ಟೇ ಈ ಬ್ಲಾಗ್ ಅಲ್ಲಿ ಅಷ್ಟೇ ನೀವು ನಮ್ ಜೊತೆ ಜಾಯ್ನ್ ಆಗಿ ನಮ್ಮ 7 o'clock ಇಂದ ಹಿಡಿದು ನೈಟ್ 10-11 ವರೆಗೂ ಏನ್ ಮಾಡಕ್ ಹೋಗ್ತೀವಿ ನಾವು ಅನ್ನೋದಕ್ಕೆ ಜರ್ನಿಗೆ ಹೋಗೋಣ ಸ್ವಾಗತ ಸೊ ಓಕೆ ವಿದೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ ಚೋರಿ ಹಿಂದೆ ಹೊಂಟು ಬಿಟ್ಟು ಲೆಫ್ಟ್ ಟು ರೈಟ್ ಚಾರಿ ಯಾಕೋ ಏನೋ ಮರೆತು ಬಿಟ್ಟ ಅವನ ಮನೆಯ ದಾರಿ ಬಂಧನ ಬಂಧನ ಲೇಟೆಸ್ಟ್ ಬಂಧನ A few moments later. ಹಿಂಗೆ ಏನೋ ಏನೋ ಆಗಿದೆ ಅಯ್ಯಯ್ಯ An eternity later. ಸಕ್ಕತ್ತಾಗವಳೆ ಸುಂದರ ನಗ್ತಾಳೆ ಕದ್ದು ನೋಡ್ತಾಳೆ ಬಿದ್ದೆ ಬೀಳ್ತಾಳೆ ಹಲೋ ಹುಚ್ಚ ಆಸ್ಪತ್ರೆನಾ ಮುದ್ದೆ ಮಾಡಲ್ಲ ಮಾಡ್ತೀನಿ ಮಾಡು ಮತ್ತೆ ವೆರಿ ಗುಡ್ ವೆರಿ ಗುಡ್ ರಾಗಿನಾ ರಾಗಿ ಹಿಟ್ಟು ಮತ್ತೆ ಸ್ಟವ್ ಹಚ್ಚೋದು ಇಲ್ಲಿ ಇದೆ ಅಲ್ಲಿ ಅದೆಲ್ಲ ಹೇಳಲ್ಲ ಅಲ್ಲಿ ಇಲ್ಲಿ ಇದೆ ಅಲ್ಲಿ ನಾನು ಹೇಳೋದು ಸೀರಿಯಸ್ ಆಗಿ ನೋಟ್ ಮಾಡ್ಕೋ ಓಕೆ ಸೊ ನಾನೇನ ಕಿಚನ್ಗೆ ಇವತ್ತು ಇಲ್ಲಿ ಬಂದಿದ್ದೆ ಅಂತ ನೋಡ್ತಾ ಇದ್ದೀನಿ ಮತ್ತೆ ನಾನು ಅದೇ ನೋಡ್ತಿದ್ದೆ ನಾನು ನನ್ನ ಎದುರುಗಡೆ ಇರೋದನ್ನ ನೋಡ್ತಾ ಇದ್ದೀನಿ ಬ್ಲಾಕ್ ಕಲರ್ ಡ್ರೆಸ್ ಹಾಕೊಂಡ್ ಬಂದಿದ್ದೆ ಓಕೆ ಸೊ ಆಕ್ಚುಲಿ ನಾನು ಒಂದು ಮುದ್ದೆ ಮಾಡುವ ವಿಧಾನ ಅಂತ ಒಂದು ಕ್ಲಾಸ್ ಸ್ಟಾರ್ಟ್ ಮಾಡೋಣ ಅಂತಿದ್ದೀನಿ ವೆರಿ ಗುಡ್ ಯಾರಾದ್ರೂ ಬೇಕಿದ್ರೆ ಜಾಯಿನ್ ಆಗ್ಬೋದು ವೆರಿ ಗುಡ್ ಸೊ ಅಷ್ಟೇ ಆಮೇಲೆ ಮಿಕ್ಸ್ ಮಾಡಿ ಅದಕ್ಕೆ ಬೇಕಿದ್ರೆ ರೈಸ್ ಹಾಕೋದು ರೈಸ್ ಬೇಕಾದ್ರೆ ಆಮೇಲೆ ಮಿಕ್ಸ್ ಮಾಡಿ ಅದನ್ನ ತಗೊಂಡು ಸ್ವಲ್ಪ ಕೈಗೆ ಎಣ್ಣೆ ಹಾಕೊಂಡು ನೀರ್ ಹಾಕೊಂಡು ತಟ್ಟೆಲಿ ರೌಂಡ್ ಮಾಡೋದು ಓಕೆ ಇಲ್ಲ ಅಂತಂದ್ರೆ ನಾನೊಂದು ಈಸಿ ಟೆಕ್ನಿಕ್ ಇದು ಬೇಕಾಗಿರೋದು ಎಲ್ಲರಿಗೂ ನಾನು ಏನ್ ಗೊತ್ತಾ ಸರಿ 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 ನಾನೇ ತೋರಿಸ್ತೀನಿ ಆಮೇಲೆ ಇವಳು ಆಮೇಲೆ ಸಾಂಬಾರ್ ಹಾಕೊಂಡು ತಿನ್ನೋದು ಈ ಮುದ್ದೆನ ಉಂಡೆ ಮಾಡೋದು ಒಂಥರ ಇಂಟ್ರೆಸ್ಟಿಂಗ್ ಆಗಿ ನೋಡ್ತಾ ಇರಿ ಅದು ಆಕ್ಚುಲಿ ನಾನು ಯಾವ್ದೋ ವಿಡಿಯೋದಲ್ಲಿ ನೋಡಿ ಕಲ್ತಿದ್ದು ಓಕೆ ಬಟ್ ನೀನ್ ನೋಡಿರ್ಲಿಲ್ಲ ಅದು ನಾನ್ ಮಾಡಿದ್ ನೀನ್ ಫಸ್ಟ್ ಟೈಮ್ ನೋಡಿದ್ಯಾ ಬಟ್ ನಾನು ವಿಡಿಯೋದಲ್ಲಿ ನೋಡಿದ್ದು ಯಾರಿಗಾದ್ರೂ ಗೊತ್ತಿಲ್ಲ ಅಂತಂದ್ರೆ ನೀನ್ ಮನೆ ನೋಡಿ ಕಲ್ತ್ಕೊಳ್ಳಿ ಹಂಗಾರೆ ಇವಾಗ ಸ್ಟಾರ್ಟ್ ಮಾಡೋಣ ಕಮ್ ಆನ್ ಲೆಟ್ಸ್ ಗೆಟ್ ಇಂಟು ದ ಪಾತ್ರೆ ಖಾಲಿ ಪಾತ್ರೆ ನೀರಾದ್ರೂ ಹಾಕ್ಬಿಟ್ಟು ಬಿಸಿಗಾದ್ರೂ ಇಡೋ ಫಸ್ಟ್ ಲೆಕ್ಚರ್ ಹೇಳ್ಬೇಕು ಆಮೇಲೆ ಪ್ರಾಕ್ಟಿಕಲ್ ಸರಿ ಅಮ್ಮ ಆಯ್ತು ಓಕೆ ಬೇಸಿಕಲಿ ನಾವು ನಿಂತಿರೋ ಲ್ಯಾಬೊರೇಟರಿ ಅಂತ ಹೇಳ್ತಾ ಇದೀವಿ ಎತ್ಕೊಂಡು ಬರ್ತೀನಿ ನೀವು ಸ್ಟೇ ಟ್ಯೂನ್ ಓಕೆ ಇದಕ್ಕೆ ಎಷ್ಟು ಲೀಟರ್ ನೀರು ಹಾಕಿದ್ದು 5 ಲೀಟ್ರಾ ಓಕೆ 5 ಲೀಟರ್ ನೀರಿಗೆ ಎಷ್ಟು ಜನಕ್ಕೆ ಮುದ್ದೆ ಮಾಡ್ಬೋದು ಹಂಗಂದ್ರೆ ಮಾಡಲ್ಲ ಸೊ ಇದು ನೀರ್ ಬಾಯ್ಲ್ ಆಗ್ಬೇಕು ಓಕೆ ಬಾಯ್ಲ್ ಆಗ್ಬೇಕು ಅದಕ್ಕೆ ಮುಂಚೆ ಓಕೆ ಒಂದು ಚೂರು ಆಮೇಲೆ ಇದನ್ನ ಸ್ಟರ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಇದನ್ನ ತಗೊಂಡು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು ಓಕೆ ಆಕ್ಚುಲಿ ಏನಂತಂದ್ರೆ ನನ್ಗೆ ಒಬ್ರು ಇವ್ರ ಕಡೆಯವರು ಏನ್ ಹೇಳಿದ್ರು ಅಂತಂದ್ರೆ ಇದೊಂಥರ ನನಗೆ ಸ್ಯಾಡ್ ಸ್ಟೋರಿ ಬಟ್ ಒಂದ್ ಸ್ಟೋರಿ ನಿಮ್ಗೆ ಏನಂತಂದ್ರೆ ಏನು ತಿಳಿದ್ರು ಅಪ್ಪ
ಮ್ಯಾಟ್ರಿಕ್ ಬಾರಪ್ಪ. ನೀನ್ ಹೇಳು. ಸರಿ ನಾನೇ ಹೇಳ್ತೀನಿ. ಒಬ್ರು ಏನಂತ ಹೇಳಿದ್ರು ಅಂತಂದ್ರೆ, ಈಗ ನಾನು ಬೇಸಿಕಲಿ ಕೇರಳ ಮಲಯಾಳಿ. ಸೊ ನನ್ಗೆ ರಾಗಿ ಮುದ್ದೆ ಎಲ್ಲ ಮಾಡೋದಕ್ ಬರಲ್ಲ. ಯಾಕಂದ್ರೆ ನಮ್ಮ ಮನೇಲಿ ಅದ್ ಮಾಡಲ್ಲ, ಫುಡ್ಡೇ ಮಾಡಲ್ಲ. ಈಗ ಹೆಂಗೆ ನೀವು ಕೊಬ್ಬರಿ ಎಣ್ಣೆಲಿ ಅಂದ್ರೆ ಕರ್ನಾಟಕದಲ್ಲಿರೋರು ಕೊಬ್ಬರಿ ಎಣ್ಣೆದಲ್ಲಿ ಅಡಿಗೆ ಮಾಡಲ್ಲ, ಅದೇ ತರ ನಾವು ರಾಗಿ ಮುದ್ದೆ ಎಲ್ಲ ತಿನ್ನಲ್ಲ. ಸೊ ಇಷ್ಟ ಇಲ್ಲ ಅಂತಲ್ಲ, ತಿನ್ನಲ್ಲ. ಸೊ ಅದರಿಂದ ಮಾಡ್ತಾ ಇರ್ಲಿಲ್ಲ. ಇದಕ್ಕಿದಾಗೆ ಇವ್ರ ಕಡೆಯವರು ಹಿಂಗೆ ಏನಂತ ಹೇಳ್ಬಿಟ್ರು ಅಂತಂದ್ರೆ, ಏನೊಂದು ರಾಗಿ ಮುದ್ದೆ ಮಾಡಕ್ ಬರಲ್ವಾ, ಆಮೇಲೆ ಅವ್ರ ಅಮ್ಮಗೂ ಬರಲ್ವಾ ಅಂತ ಒಂಥರ ಕೀಳಾಗಿ ಯಾಡ್ಸೋ ತರ ಮಾತಾಡ್ಬಿಟ್ರು. ನನಗೆ ಹೆಂಗ ಅನಿಸ್ತು ಅಂತಂದ್ರೆ, ಇದನ್ನ ಕಲಿಯಕ್ಕೆ 2 ನಿಮಿಷ ಸಾಕು. ಆಕ್ಚುಲಿ ಕಲಿಬೇಕು ಅಂತ ಅನ್ಸ್ತು ಅಂತ ಮನ್ಸಿಟ್ರೆ ಕಲಿಯಕ್ಕೆ 2 ನಿಮಿಷ ಸಾಕು. ಇಟ್ಸ್ ನಾಟ್ ಬಿಗ್ ಡೀಲ್. ಆದ್ರೆ ಆ ಹೇಳಿದ ಮಾತು ಹೆಂಗಿರುತ್ತೆ ಅಂತಂದ್ರೆ, ಜಸ್ಟ್ ಒಂದು ರಾಗಿ ಮುದ್ದೆ ಮಾಡಕ್ ಬರೋಂತ ಇಡೀ ಫ್ಯಾಮಿಲಿನ ಹೇಳೋದು ಮಾತಾಡ್ಬಿಟ್ರು. ಸೊ ಇದು ನಾನು ಕಲ್ತಾಗಿದೆ. ನಿಮ್ ಮೈಂಡ್ ಸೆಟ್ ನೀವು ಚೇಂಜ್ ಮಾಡ್ಕೋಬೇಕಷ್ಟೇ. ಬಾಯ್ಲ್ ಆಗ್ತದೆ. ತೋರ್ಸು ಬಾಯ್ಲ್ ಆಗಕ್ ಸ್ಟಾರ್ಟ್ ಆಯ್ತು. ಇನ್ನೊಂದು ಚೂರ ಸೊ ಇದಾಗಿದ್ದಾದ್ಮೇಲೆ ಇದಕ್ಕೆ ಕಂಟಿನ್ಯೂಸ್ ಆಗಿ ಕಂಟಿನ್ಯೂಸ್ ಆಗಿ ರಾಗಿ ಹಿಟ್ಟು ಹಾಕ್ತಾ ಇರಬೇಕು. ರಾಗಿ ಕಂಟಿನ್ಯೂಸ್ ಆಗಿ ಹಾಕ್ಬೇಕು. ಎಲ್ಲಿವರೆಗೂ ಹಾಕ್ಬೇಕು? ಅದೊಂದು ಥಿಕ್ ಕನ್ಸಿಸ್ಟೆನ್ಸಿ ಬರೋವರೆಗೂ ಹಾಕ್ಬೇಕು. ಆಕ್ಚುಲಿ ನಾನು ಮಾಡ್ತಾ ಇರೋದು ಇಬ್ರಿಗೆ, ಅದಕ್ಕೆ ಇದಿಷ್ಟು ಚಿಕ್ಕದು. ಇದೇನು ರಾಗಿ ಮುದ್ದೆ ಇಷ್ಟೊಂದು ಚಿಕ್ಕದ್ರಲ್ಲಿ ಮಾಡ್ತಿದ್ದಾಳೆ ಅಂತ ಅನ್ಕೋಬೇಡಿ, ಮಾಡ್ತಿರೋದು ಇಬ್ರಿಗಷ್ಟೇ. ಸೊ ಬೇಸಿಕಲಿ ಕೇರಳದ ಮಗಳು ಕರ್ನಾಟಕದ ಸೊಸೆ ಅಂತ ಇವ್ರ ಮನೆಯವ್ರು ಸ್ಪೀಕರ್ಸ್ ಇಲ್ಲ, ನನಗೆ ನಾನು ಅನ್ಕೊಂಡಿದ್ದೀನಿ. ನಂಗೆ ಸ್ವೆಟ್ ಬರ್ತಾ ಇದೆ. ಆಮೇಲೆ ಇದಕ್ಕೆ ಒಂಚೂರು ರೇಷು ಇದಕ್ಕೊಂದು ಸ್ವಲ್ಪ ರೇಷ್ ಹಾಕ್ಬೇಕು. ಆಕ್ಚುಲಿ ಕ್ಯಾಮ್ರಾ ಮುಂದೆ ಇವಳು ಹೆಂಗ್ ಮಾತಾಡ್ತಾಳೆ ಇದೆಲ್ಲನೂ ನೋಡಿದೀರಾ. ನಾನು ಇವಳು ಮಾತಾಡೋದು ಹಿಂಗೇನೆ ಮನೆಯಲ್ಲಿ. ಇನ್ನೇನಾದ್ರೂ ಮಾತಾಡಮ್ಮ ಹಿಂಗೇನೆ, ಇನ್ನೇನಾದ್ರೂ ಮಾತಾಡಿ ಹಿಂಗೇನೆ. ಹಿಂಗೇನಂದ್ರೆ ಹಿಂಗೆ ಅದೆಲ್ಲ ಮಾತಾಡೋದು ಬರ್ಸೋದಾದ್ರೆ ನೀ ಮಾತಾಡಮ್ಮ. ಹಾ, ಇನ್ನೊಂದು ಈಗ ಅನ್ನ ಸಾಂಬಾರು ಹಾಕೋ ಬಂದ್ರೆ ಪ್ಲೇಟಿಗೆ ಏನಂತ ಹೇಳ್ತೀನಿ ನೀನು? ಒಂದೊಂದ್ಸತಿ ರೇಷು ಮತ್ತೆ ಚಂಬಡು ಅಂತೀನಿ, ಆಮೇಲೆ ಮಮ್ಮಮ್ಮ ಅಂತೀನಿ, ಬೂ ಅಂತೀನಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ನಾವೆಷ್ಟೇ ಬೆಳೆದ್ರು ಈ ತರ ಇರ್ಬೇಕು. ಏನಾದ್ರು ಸೀರಿಯಸ್ ಆಗಿರ್ಬೇಕು, ಅದ್ರಲ್ಲಿ ಸೀರಿಯಸ್ ಆಗಿರ್ಬೇಕು. ಎಕ್ಸಾಕ್ಟ್ಲಿ. ಈಗ ನಿನ್ನ ಹತ್ರ ಸೀರಿಯಸ್ ಆಗಿರೋ ಅವಶ್ಯಕತೆ ಇದೆ. ಇದಕ್ಕೆ ಒಂದ್ ಸ್ವಲ್ಪ ರೇಷು, ಇದೊಂದ್ ಸ್ವಲ್ಪ ಉದ್ರುದ್ರಂಗೆ ಒಂಥರ ಹುಡಿ ತರ ಮಾಡ್ಕೊಂಡು ಇದಕ್ಕೆ ಹಾಕೊಂಡ್ಬರ್ಬೇಕು. ಹುಡಿ ತರನಾ? ಉದ್ರುದ್ರಂಗೆ ಏನು ಮತ್ತೆ ನಂಗೆ ಅದೇ ಫೀಲ್ ಬರ್ತಾ ಇದೆ ಚಿನಿ. ಏನಿರ್ಬೋದು ಹೇಳು? ಸವಿರುಚಿಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನು ನಿಮಗೆ ಮುದ್ದೆ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ನನ್ನ ಕ್ಲಾಸ್ ಸ್ಟಾರ್ಟ್ ಮಾಡಕ್ ಹೋಗ್ತಿದ್ದೀನಿ. ವೆರಿ ಗುಡ್. ಫೀಸ್ ಎಲ್ಲ ನಾವು ಒಂದ್ ಸ್ವಲ್ಪ ಜಾಸ್ತಿನೇ ತಗೊಳ್ಳೋದು. ಶಬಾಷ್. ಬಿಕಾಸ್ ಯಾಕಂದ್ರೆ ಇವಳು ಸಿಂಪಲ್ ಟ್ರಿಕ್ಸ್ ಹೇಳ್ಕೊಡ್ತಾಳೆ ನಿಮ್ಗೆ. ಕೈಯಲ್ಲಿ ಮುದ್ದೆನ ತೊಳಸ್ಬೇಕು ಅಂದ್ರೆ ಸುಟ್ಕೊಂಡೆಲ್ಲ ತೊಳಸೋ ಅವಶ್ಯಕತೆ ಇಲ್ಲ. ಎಲ್ಲಿಂದ ತಂದಿರೋದು ಅಂತ ಕಲ್ತಿರೋದು ಅಂತಂದ್ರೆ ಉಗಾಂಡ ಇಂದ ಕಲ್ತಿರೋದು. ಶಬಾಷ್. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಯಾಕೆ ಅಲ್ಲಿದ್ದು ಅಷ್ಟೊಂದು ಪ್ರೈಸ್ ಡಿಮ್ಯಾಂಡ್ ಅಂತಂದ್ರೆ, ಅಲ್ಲಿ ನೋಡು ಜನಗಳಿಗೆ ಕಲಿಯಂತ ಫೆಸಿಲಿಟಿ ಇಲ್ಲ, ಸ್ಕೂಲ್ಸ್ ಫೆಸಿಲಿಟಿ ಇಲ್ಲ, ಎಲ್ಲ ಮೈನಸ್ ಇರೋದು. ಸೊ ಅಂತ ಒಂದು ಪರಿಸ್ಥಿತಿ ಇಟ್ಕೊಂಡು ಅವ್ರು ಕಲ್ತವ್ರೆ. ಆ ಕಲ್ಸಿನ ನನಗೆ ಹೇಳ್ಕೊಟ್ಟವ್ರೆ. ಸೊ ಹಂಗಾರೆ ಇದು ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇದು ಅನೌನ್ಸ್ ಆಗ್ತಾ ಇರೋದು. ಉಗಾಂಡದಲ್ಲಿರೋ ಜನ ಮುದ್ದೆ ತಿಂತಾರಂತೆ. ತಿಂತಾರೆ. ಅವ್ರೆ ನಂಗೆ ಹೇಳ್ಕೊಟ್ಟಿದ್ದು. ಓಕೆ. ಸೊ ಅದರಿಂದ ಫೀಸ್ ಎಲ್ಲ ಜಾಸ್ತಿ ನಮ್ಮ. ಓಕೆನಾ? ಇದು ಉಗಾಂಡ ಸ್ಟೈಲ್ ಮುದ್ದೆ ಇದಂಗಾದ್ರೆ ಇದು. ಕೈ ಹುಷಾರು.
ಆಯ್ತು ಇದು ಮಾಡಿದ್ದು ಅಷ್ಟೇನಾ? ಅಷ್ಟೇ. ಹಾಂ, ನೆಕ್ಸ್ಟ್ ಪ್ರೊಸೆಸ್ಸು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಗೈಸ್. ನೆಕ್ಸ್ಟ್ ಪ್ರೊಸೆಸ್ಗೆ ಹೋಗೋಕ್ಕಿಂತ ಮುಂಚೆ ಹೋಗೋಣ. ಇದೇ ನನ್ನ ಆಯುಧ. ಅದಂಗೆ ತಲೆ ಮೇಲೆ ಹಿಂಗೆ ಇಟ್ಕೊ. ಇದು ಬೀಸ್ತೀನಿ ಈಗ. ಈಗ ಇದಕ್ಕೆ ಕ್ಲಾಸ್ ಹೋಗ್ತಾ ಇದೆ ಸರ್. ಏನ್ ಸರ್ ನೀವು ಕ್ಲಾಸ್ ಹೋಗ್ತಾ ಇದೆ ಸೀರಿಯಸ್ ಆಗಿ ಇಲ್ಲಿ ಕುತ್ಕೊಂಡು ಜೋಕ್ ಮಾಡ್ತಾ ಇದ್ದೀರಾ? ಸೆನ್ಸ್ ಇಲ್ಲ ನಿಮ್ಗೆ. ಈಗ ಇದನ್ನ ಓಪನ್ ಮಾಡ್ಬೇಕು. ಏ ಎಣ್ಣೆ ತಾನೇ ಹೇಳಿದ್ದು. ಅಲ್ಲ ಅಪ್ಪ ನಿನಗೆ ಸರಿ, ಕಮ್ಮಿ ಸ್ಪೂನಲ್ಲಿ. ಈ ಸ್ಪೂನಲ್ಲಿ ಓಕೆ. ಈ ಸ್ಪೂನಲ್ಲಿ ಇಷ್ಟ ಹಾಕೋಬೇಕು. ಆಮೇಲೆ ಇದನ್ನ ಇಲ್ಲಿ ಇಡಬೇಕು. ಹ್ಯಾಂಡ್ ವಾಶ್ ಆಗಿದೆ. ಎಕ್ಸ್ಕ್ಯೂಸ್ ಮೀ, ನಾವು ಯಾಕೆ ಹಾಕ್ಲಿಸ್ತಿರೋದು? ನೀವು ಮುದ್ದೆ ಮಾಡ್ತಿದ್ದೀರಾ, ನಂಗೆ ನಿದ್ದೆ ಬರ್ತಾ ಇದೆ. ನಾನು ಇಷ್ಟು ಕಷ್ಟ ಪಡ್ತಿದ್ರೆ ಆರಾಮಾಗಿ ನೀನ್ ನಿದ್ದೆ ಮಾಡ್ಬೇಕು ಅಂತಿದ್ಯಾ? ನೋಡು, ವಿಡಿಯೋ ಮಾಡ್ತಾ ಇದ್ದೀನಿ ನಾನು ನಿಂತ್ಕೊಂಡು ಕಷ್ಟ. ಓಕೆ, ಇದನ್ನ ಇಟ್ಕೊಂಡು ನಿನ್ನ ಬಾರಿಸ್ಬೇಕು. ಸೊ ಹಿಂಗೆ ರೊಟೇಟ್ ಮಾಡೋದು. ಆಕ್ಚುಲಿ ಎಷ್ಟೋ ಜನ ಗೊತ್ತಿರುತ್ತೆ, ಗೊತ್ತಿರದೇ ಇರೋರು ಕಲ್ತ್ಕೊಳ್ಳಿ. ನಂತರ ನಾನು ಕಲ್ತಿರೋದೇ ಆಕ್ಚುಲಿ ಇದು ಯಾಕೆ ಮಾಡ್ತಾರೆ ಅಂತಂದ್ರೆ ಒಂದು ಪರ್ಫೆಕ್ಟ್ ಆಗಿ ರೌಂಡ್ ಆಗಿದೆ ಅಂತ. ಆಕ್ಚುಲಿ ಇದು ಕೈಯಲ್ಲಿ ರೌಂಡ್ ಮಾಡ್ತಾರೆ, ತುಂಬಾ ಎಕ್ಸ್ಪೀರಿಯನ್ಸ್ ಇರೋರೆಲ್ಲ ಮಾಡ್ತಾರೆ. ನಾನು ಈಗೀಗ ಕಲಿತಾ ಇರೋದ್ರಿಂದ ನನಗೆ ಬಲ್ಲ ಅನ್ಸೋದು ಈಸಿ ಅನ್ನಿಸ್ತದೆ. ಸುಮ್ಮನೆ ಕೈಯೆಲ್ಲ ಸುಟ್ಕೊಂಡು ಅಲ್ವಾ? ಇದು ಇಷ್ಟೇ ಪ್ರೊಸೀಜರ್ ಇರೋದು. ಹಿಂಗೆ ರೌಂಡ್ ಮಾಡಿ ರೌಂಡ್ ಆಗುತ್ತೆ. ಆಮೇಲೆ ತೊಟ್ಟಿಗೆ ಹಾಕೊಂಡು ಚಾಮಡ್ ಹಾಕೊಂಡು ತಿನ್ನೋದು. ಈ ಕಣ್ಣಲ್ಲಿ ಇನ್ನೂ ಏನೇನ್ ನೋಡ್ಬೇಕೋ ಕಾಣೆ. A few inches later. ಕೋಲ್ಡ್ ಬ್ರೀಸ್ ಬರ್ತಿದ್ಯಲ್ಲ. ಹುಷಾರು, ಸ್ಟೆಪ್ಸು. ಈಗ ನಾವಿಲ್ಲಿ ವಾಕ್ ಮಾಡಕ್ ಬಂದಿದೀವಿ. ವೆರಿ ಗುಡ್. ಊಟ ಆದ್ಮೇಲೆ ಡೈಲಿ ಈ ತರ ಒಂದು 20 ಮಿನಿಟ್ಸ್ ವಾಕ್ ಮಾಡ್ತೀವಿ. ಅದಕ್ಕೆ ವಾಕ್ ಮಾಡೋಣ ಅಂತ ಬಂದ್ವಿ. ಈಗ ನಾವು ವಾಕ್ ಮಾಡ್ತೀವಿ. ಫಾಲೋ ಮೀ. ಮೈಕ್ ಹಾಕೊಂಬಿಟ್ಟು ಚೀನಿ, ಮೈಕ್ ಹಾಕೊಂಬಿಟ್ಟು ನಾವು ವಾಕ್ ಮಾಡ್ತಾ ಇದೀವಿ, ನಾವು ವಾಕ್ ಮಾಡ್ತಾ ಇದೀವಿ, ನಾವು ವಾಕ್ ಮಾಡ್ತಾ ಇದೀವಿ. ವಾಕ್. ಬ್ಯಾಡ ಬ್ಯಾಡ ಡ್ರಾಕುಲ ಸವಾಸ ಮೆಟ್ರೆ ಅಂಕದ್ರೆ ಡೈರೆಕ್ಟ್ ಕೈಲಾಸ. ಇದನ್ನ ಪೆರೇಡ್ ಅಂತಂತಾರೆ. ಪೆರೇಡ್ಗೂ ಹಿಂಗೆ ಎಗ್ರಲ್ಲ ಲಲ್ಲ ಅನ್ಕೊಂಡು ಹೋಗ್ತಾಳು. ತಿಂದಿದ್ದಾದ್ಮೇಲೆ ಎಲ್ಲ ಕರಗಿಸ್ಕೋಬೇಕು ಅಲ್ವಾ? ಅದಕ್ಕೆ ತಿಂದಿದ್ದಾದ್ಮೇಲೆ ಎಲ್ಲ ಕರಗಿಸ್ಕೋಬೇಕು. ಆಯ್ತಾ ವಾಕು? ನನ್ನ ವಾಕ್ ಮುಗೀತು, ಈಗ ನಿನ್ನ ವಾಕ್ ಸ್ಟಾರ್ಟ್ ಮಾಡು. ನಾನು ವಾಕ್ ಏನಿಲ್ಲ ಇಷ್ಟ. ಪ್ಲೀಸ್ ನನಗೋಸ್ಕರ ಸೀರಿಯಸ್ ಆಗಿ ಹಾಡಬೇಕು. ನೀನು ಸಾಂಗ್ ಹಾಡ್ತೀಯ ಅಂತ ಇವರೆಲ್ಲ ವೆಯ್ಟ್ ಮಾಡ್ತಿದ್ದಾರೆ. ಆಕಾಶಕ್ಕೆ ಹತ್ತಿಸಿದ್ರಾದ್ರೂ ಆಡ್ತಾನ ನೋಡೋಣ ಗೈಸ್. ನಾನು ಹಂಗೆ ಮಾಡ್ತೀನಾ? ಯಾವಮ್ಮಂಗ್ ಅಂದಿದ್ ನಿಂಗೆ? ನೀನೇ. ಯಾವಮ್ಮಂಗ್ ಅಂದಿದ್? ಇದು ಯಾವುದು? ಇದು. ಓ ನಾನೇನಾ? ಯಾವ ಸಾಂಗ್ ಹಾಡ್ತೀಯಾ? ಹಿಂದಿ ಸಾಂಗ್ ಅಲ್ಲ? ಬೇಕಾಗಿಲ್ಲ, ಓನ್ಲಿ ಕನ್ನಡ. ಕನ್ನಡದ ಯಾವ ಸಾಂಗ್ ಬೇಕು ನಿಂಗೆ?
ಕನ್ನಡದ ನೀನಿಂಗ್ ನಾನು ನೋಡಿದ್ರೆ ಹಂಗ ನೋಡ್ರೆ ಯಾವ ಸಾಂಗು ಹಾಡ್ಬೇಕು ಅನ್ನಿಸ್ತಿಲ್ವಾ? ಅಯ್ಯೋ ಕಳ್ಳೀವಳು. ಸ್ಟಾಪ್. ಸರಿ, ಇನ್ಯಾವ್ದು ಬೇಕಮ್ಮ? ಆ್ಯಕ್ಚುಲಿ ನನಗೆ ಯಾರೋ ಕಾಮೆಂಟ್ ಹಾಕಿದ್ರು, ಕಾಮೆಂಟ್ ಅಥವಾ ಡಿ ಎಮ್ ಮಾಡ್ದೇನೋ, ಆಕಾಶ ದೀಪವು ನೀನೆ ಸಾಂಗ್ ಹಾಡಿ ಅಕ್ಕ ಅಂತ ಹೇಳಿದರು. ಸೊ ಅದು ನನಗೆ ಬರೋದಿಲ್ಲ ಅಂದರೆ ಟ್ರೈ ಮಾಡಿಲ್ಲ. ಸೊ ನನ್ನ ಬದಲಾಗಿ ನನ್ನ ಅದರ್ ಹಾಫ್ ನೀನೇ ಆಡ್ಬಿಡು. ಕಂಡಂದೆ ಕುಣಿತು ಮನವು, ಹೂವಾಗಿ ಅರಳಿತು ತನು. ಕಂಡಂದೆ ಕುಣಿತು ಮನವು, ಹೂವಾಗಿ ಅರಳಿತು ತನುವು. ಹೃದಯದ ವೀಣೆಯನು ಹಿತವಾಗಿ ನುಡಿಸುತ್ತಲೀ, ಆನಂದ ತುಂಬಲು ನೀನು ನಾನಲಿದೆನು. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಓಕೆ ಗಾಯ್ಸ್, ನಮ್ದು ವಾಕಿಂಗ್ ಹೀಟಿಂಗ್ ಎಲ್ಲ ಮುಗೀತು. ಈಗ ನಮ್ದು ಇನ್ಫಾರ್ಮೇಟ್ಸ್ ಅಂತ ಒಂದು ಚಾನಲ್ ಸ್ಟಾರ್ಟ್ ಮಾಡಿದ್ದೀವಿ ರೀಸೆಂಟಾಗಿ. ಒಂದು 2 to 3 ವಿಡಿಯೋಸ್ ಅದಕ್ಕೆ ಹಾಕಿದ್ದೀವಿ. ಅದರಲ್ಲಿ ಇನ್ಫಾರ್ಮೇಟಿವ್ ವಿಡಿಯೋಸ್ನ, ಕರೆಂಟ್ ಅಫೇರ್ಸ್ನ ಹಾಕ್ತಾ ಹೋಗ್ತೀವಿ ಇನ್ಮೇಲಿಂದ. ಸೊ ಯಾರ್ಯಾರಿಗೆ ಇನ್ಫಾರ್ಮೇಷನ್ ರಿಲೇಟೆಡ್ ಅಂದರೆ ಕರೆಂಟ್ ಅಫೇರ್ ರಿಲೇಟೆಡ್ ಇಂಟ್ರೆಸ್ಟ್ ಇದೆಯೋ ಅವರೆಲ್ಲ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಡಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕ್ತೀವಿ. ಈಗ ಆಲ್ರೆಡಿ 2 ವಿಡಿಯೋ ಹಾಕಿದೀವಿ. ಸುಮಾರು ಜನಕ್ಕೆ ಗೊತ್ತಿಲ್ಲ ಅನ್ಕೋತೀನಿ. ಹೌದು, ಸ್ಟೋರಿ ಹಾಕಿದ್ವಿ. ಗೊತ್ತಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದೀವಿ, ಚೆಕ್ ಮಾಡಿ ವಿಡಿಯೋಸ್ನ. ಅಂಡ್ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಅದನ್ನು ಆ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಂಡ್ ಆಲ್ಸೋ ನಾವು ಯಾವ್ಯಾವ ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ನಿಮ್ಗೆ ಏನಾದ್ರು ಐಡಿಯಾ ಇತ್ತು ಅಂತಂದ್ರೆ ನಮ್ಗೆ ಕಾಮೆಂಟ್ ಅಲ್ಲಿ ಹೇಳಿದ್ರೆ ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಓಕೆ, ಸೊ ಇದಾಗಿತ್ತು ಇವತ್ತಿನ ಇಲ್ಲ ನೈಟ್ ಮುಗೀತಾ? ನೈಟ್ ವ್ಲಾಗ್ ಅಲ್ಲ, ಇವಾಗ ಏನ್ ನೆಕ್ಸ್ಟ್ ಕೆಲಸ? ನೆಕ್ಸ್ಟ್ ಇನ್ಫಾರ್ಮೇಟ್ಸ್ ಗೆ ಶೂಟ್ ಮಾಡ್ಬೇಕು. ಅದು ಹೆಂಗೆ ಅಂತಂದ್ರೆ ಸ್ಕ್ರಿಪ್ಟ್ ಎಲ್ಲ ಮುಂಚೆ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಲ್ಲ. ಸ್ಪಾಟ್ ಅಲ್ಲಿ ನೋಡ್ತೀವಿ ಇನ್ಫಾರ್ಮೇಶನ್, ಒಂದು ಅರ್ಧ ಗಂಟೆ, 3/4 ಗಂಟೆ, ಮ್ಯಾಕ್ಸಿಮಮ್ 1 hour ನೋಡಿ ಬರೆದಿಟ್ಕೊಂಡು ದೆನ್ ಹೇಳಿ ಆಮೇಲೆ ವಿಡಿಯೋ ಮಾಡ್ತೀವಿ. ಸೊ ನಾನು ಹೋಗಿ ಇವಾಗ ಬರೀತೀನಿ. ಸೊ ಓಕೆ, ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ ಬೈ.